ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಈ ವಿಡಿಯೋ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ಏನು ಸರ್ವಿಸ್ಗಳದಾವಲ್ಲ, ಆ ಸರ್ವಿಸ್ಗಳನ್ನ ನೀವು ಎಲ್ಲಿ ಪಡಿಬೇಕು, ಯಾವ ರೀತಿ ಆ ಸರ್ವಿಸ್ಗಳನ್ನ ಪಡಿಬೇಕು, ಇಲ್ಲಿ ನೀವು ಪಾಲಿಸಲೇಬೇಕಾದಂತಹ ನಿಯಮಗಳೇನು, ಯಾವ ತಪ್ಪುಗಳನ್ನ ನಾವು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ಇನ್ನು ಮುಂದೆ ಮಾಡಲೇಬಾರದು ಅನ್ನೋದನ್ನ ಈ ವಿಡಿಯೋದೊಳಗೆ ನಿಮಗೆ ತಿಳಿಸಿ ಹೇಳ್ತೀನಿ. ಕೊನೆವರೆಗೂ ಈ ವಿಡಿಯೋ ನೋಡ್ರಿ. ಒಂದು ಸ್ವಲ್ಪ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ಅಂದ್ರೆ ನಿಮಗೆ ಪ್ರಮುಖವಾದ ಮಾಹಿತಿ ಮಿಸ್ ಆಗ್ಬೋದು. ಸೊ ಹಾಗಾಗಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ಅಂದ್ರೆ ನಿಮಗೆ ಎಲ್ಲ ಮಾಹಿತಿಗಳು ತಿಳಿತಾವ. ಈ ವಿಡಿಯೋ ಒಂದು ನೋಡಿದ್ರೆ ಅಂದ್ರೆ ನೀವು ಬೇರೆ ಯಾವ ವಿಡಿಯೋನು ನೋಡೋ ಅವಶ್ಯಕತೆ ಇಲ್ಲ. ಇಷ್ಟು ದಿನದವರೆಗೂ ನೀವು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗ ಸರ್ವಿಸ್ಗಳ ಮಾಹಿತಿ ನಿಮಗೆ ಹೆಂಗೆ ಸಿಗ್ತಿತ್ತಪ್ಪ ಅಂದ್ರೆ ಇನ್ನೊಬ್ರು ಹೇಳೋದ್ರಿಂದ ಆಗಿರಲಿ ಅಥವಾ ಸಾಮಾಜಿಕ ಜಾಲತಾಣಗಳೊಳಗೆ ಬಂದಿರತಕ್ಕಂಥ ವಿಡಿಯೋಗಳನ್ನು ನೋಡಿ ನೀವು ರೇಷನ್ ಕಾರ್ಡ್ ಸರ್ವಿಸ್ ಚಾಲೂ ಆಗ್ಯಾವು, ಅದನ್ನು ನಾವು ಮಾಡಿಸ್ಬೇಕು ಅನ್ನೋ ಒಂದು ಇನ್ಫಾರ್ಮೇಷನನ್ನು ಮಾತ್ರ ತಿಳ್ಕೊತಿದ್ರಿ. ಆದರೆ ಅಲ್ಲಿ ನಿಯಮಗಳೇನು, ನಾವು ಅದನ್ನು ಯಾವುದನ್ನು ಫಾಲೋ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿವರೆಗೂ ತಿಳ್ಕೊಂಡಿರ್ಲಿಕ್ಕಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಈ ಎಲ್ಲ ಮಾಹಿತಿಗಳನ್ನು ಹೇಳೋದಕ್ಕಾಗಿ ನಿಮಗಾಗಿ ಈ ವಿಡಿಯೋ ಮಾಡೀನಿ. ಕೊನೆವರೆಗೂ ಈ ವಿಡಿಯೋ ನೋಡ್ರಿ. ನಾವು ಕೊಟ್ಟಿರೋ ಮಾಹಿತಿ ಸರಿ ಅನಿಸಿದ್ರೆ ಒಂದು ಲೈಕ್ ಮಾಡ್ರಿ. ಇನ್ನೊಬ್ಬರಿಗೂ ಕೂಡ ಈ ಮಾಹಿತಿಯನ್ನು ಹಂಚ್ಕೋರಿ, ಅವ್ರಿಗೂ ಮಾಹಿತಿ ತಿಳಿಲಿ, ಅವರು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗ ಸರ್ವಿಸ್ಗಳನ್ನು ಕರೆಕ್ಟ್ ನಿಯಮಗಳೊಳಗೆ ಪಾಲಿಸ್ಲಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಬರ್ರಿ ಸ್ನೇಹಿತರ. ಹಂಗಿದ್ರೆ ಈ ವಿಡಿಯೋ ಸ್ವಲ್ಪ ಲೆಂದಿ ಆಕತಿ, ಆದರೂ ಆಗೋಲ್ದಕ್ಕ. ಯಾಕಂದ್ರೆ ಇದ್ರೊಳಗೆ ಇನ್ಫಾರ್ಮೇಶನ್ ಐತಲ್ಲ, ಆ ಇನ್ಫಾರ್ಮೇಶನ್ ಅನ್ನ ನೀವು ಯಾವುದೂ ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋನ ಒಂದೇ ವಿಡಿಯೋದೊಳಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿನ. ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ರೇಷನ್ ಕಾರ್ಡ್ ಸರ್ವಿಸಿಗೆ ಸಂಬಂಧಪಟ್ಟಂಗ ಇಷ್ಟು ದಿನ ನೀವು ಅಲದಾಡಿರ್ಬೋದು, ಅದನ್ನೆಲ್ಲ ಇನ್ನು ಮುಂದೆ ಬಿಟ್ಟು ಬಿಡ್ರಿ. ಯಾಕಂದ್ರೆ ಇನ್ನು ಮುಂದೆ ರೇಷನ್ ಕಾರ್ಡ್ ಸರ್ವಿಸ್ಗಳು ಸದಾಕಾಲ ನಿಮ್ಮ ಊರೊಳಗೆ ಸಿಗ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಕ್ ಹೊಂಟೈತಿ. ಸೊ ಹಾಗಾಗಿ ಈ ವಿಡಿಯೋದೊಳಗೆ ಎಲ್ಲ ಮಾಹಿತಿಯನ್ನು ಹೇಳಿನಿ. ಈ ವಿಡಿಯೋ ಕೊನೆವರೆಗೂ ನೋಡಿದವ್ರಿಗೆ ಮಾತ್ರ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗ್ತದೆ. ನೋಡ್ರಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಈ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗ ಒಂದು ವೆಬ್ಸೈಟ್ ಅನ್ನ ಇಟ್ಟೈತಿ. ಸೊ ಅದು ನಿಮ್ಗೆ ಗೊತ್ತು ಇರ್ಬೋದು, ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. ಅದನ್ನ ನೀವು ಇಲ್ಲಿ ಸ್ಕ್ರೀನ್ ಒಳಗೆ ನೋಡಕತ್ತೀರಿ. ಸೊ ನಾವೀಗ ಈ ವೆಬ್ಸೈಟ್ ಒಳಗ ಏನ್ ಮಾಡ್ಬೇಕಪ್ಪ ಅಂದ್ರ, ಈ ವೆಬ್ಸೈಟ್ ಒಳಗ ಒಂದು ಆಪ್ಷನ್ ಐತೆ, ಈ ಸೇವೆಗಳು ಅಂತೇಳಿ ನೋಡಕತ್ತಿರಲಿ. ಈ ಸೇವೆಗಳು ಅಂತೇಳಿ ನಾವು ಆಪ್ಷನ್ ಏನು ನೋಡಕತ್ತೀವಲ್ಲ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದೀವಿ ಅಂದ್ರೆ ನಿಮಗೆ ಒಂದು ಇನ್ಫಾರ್ಮೇಶನ್ ಸಿಗ್ತೈತಿ. ಏನು ಅನ್ನೋದನ್ನ ನಾವೀಗ ನೋಡೋಣ. ನೋಡ್ರಿ ಸ್ನೇಹಿತರ, ಕರ್ನಾಟಕ ಸರ್ಕಾರ ಪ್ರತಿಯೊಂದು ಊರೊಳಗ ಗ್ರಾಮ ಒನ್ ಸೆಂಟರ್ಗಳನ್ನ ಅಲಾಟ್ ಮಾಡೈತಿ. ಅವ ಪ್ರೈವೇಟ್ ಆಗಿದ್ರು ಕೂಡ ಗೌರ್ಮೆಂಟ್ ಸೆಂಟರ್ಗಳಾಗಿದ್ದಾವ, ಗೌರ್ಮೆಂಟ್ ಸರ್ವಿಸ್ಗಳನ್ನ ನಿಮಗೂ ಕೊಡ್ತಾವ. ಅದರಂಗ ಒಂದು ಹೊಸ ಸೇವೆ ಯಾವ್ದಪ್ಪ ಅಂದ್ರೆ ಈ ರೇಷನ್ ಕಾರ್ಡ್ ಸರ್ವಿಸ್. ಈ ರೇಷನ್ ಕಾರ್ಡ್ ಸರ್ವಿಸ್ ಅನ್ನ ನಮ್ಮ ಗ್ರಾಮ ಒನ್ ಸೆಂಟರ್ಗಳೊಳಗ ನಾವು ಯಾವ ರೀತಿ ಕೊಡ್ಬೋದಪ್ಪ ಅಂದ್ರೆ, ಇಲ್ಲಿ ನೋಡಕತ್ತೀರಿ ಈ ರೇಷನ್ ವೆಬ್ಸೈಟ್ ಒಳಗ ಫೋಟೋ ಬಯೋ ಸೆಂಟರ್ ಅಂತೇಳಿ ಒಂದು ಆಪ್ಷನ್ ಕಾಣಕತ್ತೈತಿ. ಈ ಫೋಟೋ ಬಯೋ ಸೆಂಟರ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ವಿ ಅಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಲಾಗಿನ್ ಓಪನ್ ಆಕತಿ. ಇಲ್ಲಿ ನೋಡಕತ್ತೀರಿ ಈ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂಗ ಒಂದು ವೆಬ್ಸೈಟ್ ಬೇರೆ ಬೇರೆ ಅದಾವು. ಆ ಡಿಸ್ಟ್ರಿಕ್ಟ್ ಒಳಗೆ ನಮ್ದು ಮೂರನೇ ಸೈಟ್ ಅನ್ನ ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ಇಲ್ಲಿ ನೋಡಕತ್ತೀರಿ ಲಾಗಿನ್ ಓಪನ್ ಆಗೈತಿ. ಈ ಲಾಗಿನ್ ಮುಖಾಂತರ ನಾವು ಪ್ರತಿಯೊಂದು ಗ್ರಾಮ ಒನ್ ಸೆಂಟರ್ದವರು ಪ್ರತಿಯೊಂದು ಹಳ್ಳಿಗಳೊಳಗ ಇನ್ನು ಮುಂದೆ ಸೇವೆಗಳನ್ನು ಕೊಡ್ತೀವಿ. ಈ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗ ಏನು ಸರ್ವಿಸ್ಗಳನ್ನು ಕೊಡ್ತೀವಲ್ಲ, ಇಲ್ಲಿ ನಮ್ಮದು ಯಾವುದೇ ಅಧಿಕಾರ ಇರುವುದಿಲ್ಲ. ಸರ್ಕಾರ ಎಲ್ಲ ತನ್ನ ಅಧಿಕಾರವನ್ನು ತನ್ನಲ್ಲೇ ಇಟ್ಕೊಂಡ ನಮ್ಮ ಮುಖಾಂತರ ಸ್ವಲ್ಪ ಕೆಲಸಗಳನ್ನು ಮಾಡಿಸ್ತದೆ. ಅದರೊಳಗೆ ನಾವು ಯಾವ್ಯಾವ ಸರ್ವಿಸ್ಗಳನ್ನು ತಮಗಿಲ್ಲಿ ಕೊಡಬಹುದು ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳ್ತೇನೆ. ನಿಮ್ಮ ಕುಂದುಕೊರತೆಗಳನ್ನ ನೀವು ಡೈರೆಕ್ಟ್ ಆಗಿ ಆ ವಿಭಾಗದ ಅಧಿಕಾರಿಗಳ ಜೊತೆ ನೀವು ಹಂಚ್ಕೋಬಹುದು. ಇಲ್ಲಿ ನೋಡಕತ್ತೀರಿ ನಮ್ಮ ಬಗ್ಗೆ ಅಂತೇಳಿ ಸಂಪರ್ಕಗಳಿಗೆ ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ಡಿಸ್ಟಿಕ್ ಮತ್ತು ತಾಲೂಕುಗಳನ್ನ ಆಯ್ಕೆ ಮಾಡಕ ನಮಗೆ ಆಪ್ಷನ್ ಕೊಡ್ತೈತೆ. ಫುಡ್ ಇನ್ಸ್ಪೆಕ್ಟರ್ ಮತ್ತು ಡೆಪ್ಯೂಟಿ ಡೈರೆಕ್ಟರ್ ಅಂತೇಳಿ 2 ಆಪ್ಷನ್ ಅದಾವ. ನೀವು ಯಾರ ಜೊತೆ ಕಾಂಟ್ಯಾಕ್ಟ್ ಆಗಕ್ಕೆ ಬಯಸ್ತೀರಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ನಿಮಗೆ ಬೇಕಾಗಿರೋ ಡಿಸ್ಟಿಕ್ ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳ ಮೊಬೈಲ್ ನಂಬರ್ ಮತ್ತು ಆಫೀಸ್ ನಂಬರ್ 2 ನಂಬರ್ಗಳು ನಿಮಗೆ ಸಿಗ್ತಾವ. ಇಲ್ಲಿ ನೀವು ಅವರೊಂದಿಗೆ ಡೈರೆಕ್ಟ್ ಆಗಿ ಮಾತಾಡಿ ನಿಮ್ಮ ಕುಂದು ಕೊರತೆಗಳು ಸಮಸ್ಯೆಗಳನ್ನ ನಿವಾರಿಸ್ಕೊಳಕ ಇಲ್ಲೊಂದು ನಿಮಗೆ ಅವಕಾಶ ಐತಿ. ಮತ್ತ ಈ ಮಾಹಿತಿಯನ್ನ ನೀವು ತಿಳ್ಕೊಳ್ಳಬೇಕ. ಏನಂದ್ರ ನೀವು ಪ್ರತಿಯೊಂದು ಗ್ರಾಮ ಒನ್ ಸೆಂಟರ್ಗಳೊಳಗ ಈಗ ರೇಷನ್ ಕಾರ್ಡ್ ಸರ್ವಿಸ್ ಸಿಗ್ತಾವು ಇನ್ನು ಮುಂದೆ ಅನ್ನೋದನ್ನ ತಿಳ್ಕೊಂಡ್ರಿ. ಹಂಗ ಆ ಪ್ರತಿಯೊಂದು ಗ್ರಾಮ ಒನ್ ಸೆಂಟರ್ಗಳೊಳಗ ಏನ್ ಫೋಟೋ ಬಯೋ ಸೆಂಟರ್ಗಳು ಅದಾವಲ್ಲ, ರೇಷನ್ ಕಾರ್ಡ್ ಸರ್ವಿಸ್ ಸಿಗ್ತಾವು, ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ನೀವು ಇದೇ ವೆಬ್ಸೈಟ್ನಿಂದ ತಿಳ್ಕೊಬಹುದು.
ಹೆಂಗಪ್ಪ ಅಂದ್ರೆ ಈ ರೇಷನ್ ಕಾರ್ಡ್ ವೆಬ್ಸೈಟ್ದಾಗ ಈ ಸೇವೆಗಳು ಅಂತೇಳಿ ಆಪ್ಷನ್ ಐತ್ಲೆ, ಅದ್ರಾಗ ಸೌಕರ್ಯ ಕೇಂದ್ರಗಳು ಅನ್ನೋ ಒಂದು ಆಪ್ಷನ್ ಐತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ನೋಡಕತ್ತೀರಿ ನಿಮ್ಮ ಡಿಸ್ಟಿಕ್ ತಾಲೂಕು ಅಂತೇಳಿ ಒಂದು ಆಪ್ಷನ್ ಕೊಡಕತ್ತೈತಿ. ನಿಮ್ಮ ಡಿಸ್ಟಿಕ್ ಮತ್ತು ತಾಲೂಕನ್ನು ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಆ ಏರಿಯಾಗೆ ಸಂಬಂಧಪಟ್ಟಂತಹ ಎಲ್ಲಾ ಗ್ರಾಮ ಒನ್ ಸೆಂಟರ್ಗಳ ಫೋಟೋ ಬಯೋ ಸೆಂಟರ್ಗಳು ಏನದಾವಲ್ಲ ಎಲ್ಲಾ ಮಾಹಿತಿಗಳು ನಿಮಗೆ ಸಿಗ್ತಾವ. ಅದ್ರಾಗ ಗ್ರಾಮ ಒನ್ ಸೆಂಟರ್ಗಳ ಅಧಿಕಾರಿಗಳು, ಆ ಅಧಿಕಾರಿಗಳ ಹೆಸರು, ಮೊಬೈಲ್ ನಂಬರು, ಮೇಲ್ ಐ ಡಿ, ಅಡ್ರೆಸ್ಸು ಹಾಗೂ ಇನ್ನಿತರ ಅಂಶಗಳು ನಿಮಗಿಲ್ಲೇ ಸಿಗ್ತಾವ. ಇದಿಷ್ಟು ನಿಮ್ಗೆ ಬೇಸಿಕ್ ಮಾಹಿತಿ ಆಗೈತೆ. ಇನ್ನು ಮುಂದೆ ಏನು ಹೇಳ್ತೀನಿಲ್ಲ, ಇದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಸೊ ಇದನ್ನ ಗಮನವಿಟ್ಟು ಕೇಳ್ರಿ. ಇನ್ನು ಮುಂದೆ ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಕೇಂದ್ರಗಳೊಳಗ ರೇಷನ್ ಕಾರ್ಡ್ ಸೇವೆಗಳು ಸಿಗ್ತಾವ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಅವ್ರು ಯಾರೇ ಆಗಿರ್ಲಿ, ಗ್ರಾಮ ಒನ್ ಸೆಂಟರ್ದ ಅಧಿಕಾರಿಗಳೇ ಆಗಿರ್ಲಿ, ಅರ್ಜಿದಾರರೇ ಆಗಿರ್ಲಿ ಅಥವಾ ಗೌರ್ಮೆಂಟ್ ಸರ್ವೆಂಟ್ ಆಗಿರಲಿ. ಇಲ್ಲಿ ನೋಡಕತ್ತಿರಲ್ಲ, ರೇಷನ್ ಕಾರ್ಡ್ಗೆ ಇನ್ನು ಮುಂದೆ ಹೊಸ ನಿಯಮ G1, K1, B1 ಅಂದ್ರೆ ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ನಲ್ಲಿ ಮಾತ್ರ ಇನ್ನು ಮುಂದೆ ನಿಮಗೆ ರೇಷನ್ ಕಾರ್ಡ್ ಸರ್ವಿಸ್ಗಳು ಸಿಗ್ತಾವ. ಈ ವಿಡಿಯೋ ನೋಡಿ ಇನ್ನು ಮುಂದೆ ಅವರಿವ್ರ ಮಾತು ಕೇಳಲೇಬೇಡಿ. ಇದು ಆಹಾರ ಇಲಾಖೆ ಗ್ರಾಮ ಒನ್ ಸೆಂಟರ್ಗಳಿಗೆ ತಿಳಿಸಿರುವಂತಹ ಅಧಿಕೃತ ಮಾಹಿತಿಯಾಗೈತಿ ಅಂತೇಳಿ ಇಲ್ಲಿ ತಿಳಿಸಲಾಗೈತೆ. ಅಂದ್ರೆ ಈ ಗೌರ್ಮೆಂಟಿಂದ ನಮಗೆ ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಕೇಂದ್ರಗಳಿಗೆ ಅಧಿಕೃತ ಮಾಹಿತಿಯನ್ನು ತಿಳಿಸಿದ್ದಾರೆ. ಅದ ಮಾಹಿತಿಯನ್ನು ನಾನು ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಇನ್ನೊಬ್ಬರಿಗೂ ಕೂಡ ಈ ವಿಡಿಯೋನ ಹಂಚ್ಕೋರಿ. ನೋಡಿ ಸ್ನೇಹಿತರೆ, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ಎಷ್ಟೋ ಮಾಹಿತಿಗಳು ನಾಗರಿಕರಿಗೆ ಗೊತ್ತಿರೋದಿಲ್ಲ. ಅಂಥ ಮಾಹಿತಿಗಳನ್ನು ನಾವು ಈ ವಿಡಿಯೋದೊಳಗೆ ತಿಳ್ಕೊಳ್ಳೋ ಕೆಲಸ ಮಾಡೋಣ. ನೋಡಕತ್ತಿರಲಿ ಸ್ಕ್ರೀನ್ ಒಳಗೆ ಮುಖ್ಯ ಅಂಶಗಳು ಅಂತೇಳಿ ಒಂದು ಇನ್ಫಾರ್ಮೇಶನ್ ಕಾಣಕತ್ತೈತಿ. ಇದರೊಳಗೆ ಮೊದಲನೇ ಅಂಶ, ಇನ್ನು ಮುಂದೆ ರೇಷನ್ ಕಾರ್ಡ್ ಸೇವೆಗಳು ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಕೇಂದ್ರಗಳೊಳಗೆ ಮಾತ್ರ ನಿಮಗೆ ಲಭ್ಯ ಇರ್ತಾವೆ. ಎರಡನೇ ಮಾಹಿತಿ ಏನಪ್ಪಾ ಅಂದ್ರೆ, ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಫೋಟೋ ಬಯೋ ಸೆಂಟರ್ಗಳಲ್ಲಿ ಮಾತ್ರ ಸರ್ಕಾರದ ಮಾಹಿತಿ ಲಭ್ಯ ಇರ್ತದೆ. ಅವರಿವರ ಮಾತುಗಳು ಮತ್ತು ಯೂಟ್ಯೂಬ್ನಲ್ಲಿ ಬರುವ ಯಾವುದೇ ಖಾಸಗಿ ವ್ಯಕ್ತಿಗಳ ವಿಡಿಯೋಗಳನ್ನು ನೋಡಿ ತಪ್ಪು ಮಾಹಿತಿಗಳನ್ನು ತಿಳ್ಕೋಬೇಡ್ರಿ. ನಂತರ ಮುಂದಿನ ಮಾಹಿತಿ, ಅಧಿಕೃತವಾಗಿ ಸರ್ಕಾರದಿಂದ ಫೋಟೋ ಬಯೋ ಸೆಂಟರ್ ಎಂದು ಘೋಷಿಸಲಾದ ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಸರ್ಕಾರದ ಅಧೀನದ ನಾಗರಿಕ ಸೇವಾ ಸೆಂಟರ್ಗಳಲ್ಲಿಯ ಮಾಹಿತಿಗಳು ಮಾತ್ರ ಇನ್ನು ಮುಂದೆ ನಿಮಗೆ ನಂಬಲು ಅರ್ಹವಾಗಿರತಕ್ಕಂಥ ಮಾಹಿತಿಯಾಗಿರ್ತದೆ. ನಂತರ ಇನ್ನು ಮುಂದೆ ರೇಷನ್ ಕಾರ್ಡ್ನಲ್ಲಿ ಸದಸ್ಯರನ್ನ ತೆಗೆದುಹಾಕಲು ತಾಲೂಕು ಆಹಾರ ಇಲಾಖೆಯ ಫುಡ್ ಇನ್ಸ್ಪೆಕ್ಟರ್ಗೆ ಮಾತ್ರ ಅಧಿಕಾರವನ್ನು ನೀಡಲಾಗಿದೆ. ನಂತರ ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಫೋಟೋ ಬಯೋ ಸೆಂಟರ್ಗಳಲ್ಲಿ ರೇಷನ್ ಕಾರ್ಡ್ನಲ್ಲಿ ಸದಸ್ಯರನ್ನ ಡಿಲೀಟ್ ಮಾಡುವ ಅಧಿಕಾರವನ್ನು ನೀಡಲಾಗಿಲ್ಲ. ನಂತರ ಈ ಇನ್ಫಾರ್ಮೇಷನನ್ನು ನೀವು ಕರೆಕ್ಟಾಗಿ ತಿಳ್ಕೊರಿ. ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಫೋಟೋ ಬಯೋ ಸೆಂಟರ್ಗಳೊಳಗೆ ರೇಷನ್ ಕಾರ್ಡ್ ಸೇವೆಗೆ ದರಗಳನ್ನು ಫಿಕ್ಸ್ ಮಾಡ್ಯಾರ. ಆ ದರಗಳು ಏನದಾವ ಅನ್ನೋದನ್ನು ಇಲ್ಲಿ ನೋಡಕತ್ತೀರಿ. ಹೊಸ ರೇಷನ್ ಕಾರ್ಡ್ ಮತ್ತು ಸೀಡಿಂಗ ಸದಸ್ಯರ KYC ಇದಕ್ಕೆ 50 ರೂಪಾಯಿ ಶುಲ್ಕವನ್ನು ಮಾಡಿದ್ದಾರೆ. ನಂತರ ನಿಮ್ಮ ಪಡಿತರ ಚೀಟಿಯನ್ನು ತಿದ್ದುಪಡಿ ಮಾಡ್ಕೊಂಡ್ರೆ 25 ರೂಪಾಯಿ, ಪಡಿತರ ಚೀಟಿಯನ್ನು ನಕಲು ಪ್ರಿಂಟ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟನ್ನು ತೊಗೊಂಡ್ರೆ ಇಲ್ಲಿ 30 ರೂಪಾಯಿಯನ್ನು ಪೇ ಮಾಡಬೇಕಾಗತ್ತೆ. ಆದ್ಯತೆಯೇತರ ಪಡಿತರ ಚೀಟಿಯ ನೋಂದಣಿ ಅಂದರೆ APL ಕಾರ್ಡ್ ನೋಂದಣಿ ಮಾಡ್ಕೊಂಡ್ರೆ 20 ರೂಪಾಯಿ ನೀವು ಶುಲ್ಕವನ್ನು ಇಲ್ಲಿ ನೀಡಬೇಕಾಗ್ತದೆ. ಕೆಳಗಡೆ ಇನ್ನೊಂದು ಇನ್ಫಾರ್ಮೇಷನ್ ಐತಿ, ನೀವು ಹೊಸ ಪಡಿತರ ಚೀಟಿಗಾಗಿ ಅರ್ಜಿಯನ್ನು ಸಲ್ಲಿಸಾಕತ್ತಿದ್ರಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕಾ ಆಹಾರ ಇಲಾಖೆಯ ಕಡ್ಡಾಯವಾಗಿ ಅನುಮತಿಯನ್ನು ತರಬೇಕು. ಫುಡ್ ಇನ್ಸ್ಪೆಕ್ಟರ್ ಅವರಿಂದ ಪರ್ಮಿಷನ್ ಪಡೆಯಲೇಬೇಕು ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ನಂತರ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪ ಅಂದ್ರೆ, ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ನೀವು ರೇಷನ್ ಕಾರ್ಡ್ ಸೇವೆಗಳನ್ನು ಪಡಿಬೇಕಾದ್ರೆ ಯಾವ ಸೇವೆಗೆ ಯಾವ ದಾಖಲೆಗಳನ್ನು ಒಯ್ಬೇಕಾಕತಿ, ಎಷ್ಟು ದರವನ್ನು ಕೊಡಬೇಕಾಕತಿ ಅನ್ನೋದನ್ನು ನೋಡೋಣ. ಈಗ ಮೊದಲನೇದ್ದು, ಹೊಸ ರೇಷನ್ ಕಾರ್ಡ್ ಮಾಡಬೇಕಾದ್ರೆ ನೀವು BPL ರೇಷನ್ ಕಾರ್ಡ್ ಮಾಡೋಕ್ಕೆ ಫುಡ್ ಇನ್ಸ್ಪೆಕ್ಟರ್ ಅವರ ಅನುಮತಿ ಪತ್ರವನ್ನು ಮೊದಲಿಗೆ ತರಬೇಕಾಕತಿ. ಮತ್ತು ಯಾರ್ಯಾರು ರೇಷನ್ ಕಾರ್ಡ್ ಒಳಗೆ ಸದಸ್ಯರಾಗ್ತಾರಲ್ಲ ಅವರು ಎಲ್ಲರ ಆಧಾರ್ ಕಾರ್ಡ್ಗಳನ್ನು ತರಬೇಕು. ಮತ್ತು ಎಲ್ಲರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಯಸ್ಕರಿಗಾಗಿ ಅಂದ್ರೆ 6 ವಯಸ್ಸು ಮೇಲಿನವ್ರಿಗೆ ಎಲ್ಲರಿಗೂ ನೀವು ಕಾಸ್ಟ್ ಇನ್ಕಮನ್ನು ತರಬೇಕಾಕತಿ. 6 ವಯಸ್ಸು ಕೆಳಗಿನ ಮಕ್ಕಳಿಗೆ ನೀವು ಜನನ ಪ್ರಮಾಣ ಪತ್ರವನ್ನು ತರಬೇಕಾಕತಿ. ಈ ಸೇವೆಗಾಗಿ ನೀವು 50 ರೂಪಾಯಿ ಶುಲ್ಕವನ್ನು ಇಲ್ಲಿ ನೀಡಬೇಕಾಕತಿ. ಮತ್ತು ವೆರಿ ಇಂಪಾರ್ಟೆಂಟ್, ಈ ರೇಷನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಖುದ್ದಾಗಿ ಎಲ್ಲ ಸದಸ್ಯರು ಹಾಜರಿರಲೇಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ತಮ್ಮ ಇಂಪ್ರೆಷನನ್ನು ತಗೊಳ್ಳಾಕತಿ.
ನಂತರ ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ. ಇದು APL ರೇಷನ್ ಕಾರ್ಡ್ ರೀ. ಈ APL ರೇಷನ್ ಕಾರ್ಡಿಗೆ ನೀವು ಆಧಾರ್ ಕಾರ್ಡಿಗೆ ಮೊಬೈಲನ್ನು ಕಂಪಲ್ಸರಿಯಾಗಿ ಲಿಂಕ್ ಮಾಡಿರಲೇಬೇಕು. ಎಲ್ಲ ಸದಸ್ಯರು ಖುದ್ದಾಗಿ ಹಾಜರಿರಬೇಕು. ಯಾಕಂದ್ರೆ ಇಲ್ಲಿ ಬಯೋಮೆಟ್ರಿಕನ್ನು ತಗೊಳ್ಳಕತ್ತಿ. ಇದಕ್ಕೂ ಕೂಡ ತಾವು 20 ರೂಪಾಯಿ ಶುಲ್ಕವನ್ನು ನೀಡಬೇಕಾಕತಿ. ನಂತರ ಮೂರನೇದ್ದು ತಿದ್ದುಪಡಿ, ಸೇರ್ಪಡೆ, KYC, ವಿಳಾಸ ಬದಲಾವಣೆ. ಇದರೊಳಗೆ ಯಾವುದೇ ಸರ್ವಿಸ್ ನೀವು ತೊಗೊಂಡ್ರೂ ಕೂಡ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಸೇರ್ಪಡೆಯಾಗಿ ಮಾತ್ರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಕತಿ. ಖುದ್ದಾಗಿ ಸದಸ್ಯರ ಹಾಜರಿರಲೇಬೇಕಾಕತಿ. ಈ ಸರ್ವಿಸ್ಗಳಿಗೆ ತಾವು 25 ರೂಪಾಯಿ ಶುಲ್ಕವನ್ನು ನೀಡಬೇಕಾಕತಿ. ನೋಡ್ರಿ ಸ್ನೇಹಿತರ, ಈ ಮಾಹಿತಿ ನಿಮ್ಗೆ ಗೊತ್ತೇ ಇರಲಿ ಅಂತೇಳಿ ಹೇಳಕತ್ತೀನಿ. ಏನಪ್ಪಾ ಅಂದ್ರೆ ಇದೊಂದು ಪ್ರಮುಖ ಮಾಹಿತಿ. ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗ ಈಗ ನೀವು ಹರಸಾಹಸಪಟ್ಟು ತಮ್ಮ ಕೆಲಸಗಳನ್ನು ಮಾಡ್ಕೊಳಕತ್ತೀರಿ. ಆದ್ರೆ ಈ ಮಾಹಿತಿಯನ್ನು ಕೂಡ ನಿಮಗೆ ಗೊತ್ತಿರಲಿ. ಮುಂದಿನ ದಿನಗಳೊಳಗೆ ರೇಷನ್ ಕಾರ್ಡ್ ಸೇವೆ ವರ್ಷದ 365 ದಿನನೂ ಚಾಲ್ತಿ ಒಳಗಿರ್ತೈತಿ. ಈ ಸೇವೆ ಪ್ರೆಸೆಂಟ್ ಈಗ ಚಾಲ್ತಿ ಒಳಗಿಲ್ಲ. ಆದ್ರೆ ಮುಂದೆ ಕರ್ನಾಟಕ 1, ಗ್ರಾಮ 1 ಮತ್ತು ಬೆಂಗಳೂರು 1 ಕೇಂದ್ರಗಳಲ್ಲಿ ನೀವು ಪಡಿಬಹುದು. ಆದ್ರೆ ಈಗ ಪ್ರೆಸೆಂಟ್ ಇದು ಚಾಲ್ತಿ ಒಳಗಿಲ್ಲ. ಮುಂದೆ ಇದು ಚಾಲ್ತಿ ಆಗ್ಬಹುದು. ಇದ್ರ ಮೇಲೆ ಈಗ ಕಾರ್ಯಚಟುವಟಿಕೆಗಳು ನಡೆಯಾಕತ್ತಾವ. ಆದಷ್ಟು ಬೇಗ ಈ ನಿಯಮ ಜಾರಿಗೆ ಬರ್ತೈತಿ. ನೋಡ್ರಿ ಸ್ನೇಹಿತರ, ಕೆಲವೊಂದಿಷ್ಟು ಮಾಹಿತಿ ನಿಮಗೆ ತಿಳಿದಿರಲೇಬೇಕ. ಅವ ಏನು ಅನ್ನೋದನ್ನ ಈಗ ನಾನು ನಿಮಗೆ ಹೇಳ್ತೀನಿ. ಏನಪ್ಪಾ ಅಂದ್ರೆ ಒಂದು ಕುಟುಂಬಕ್ಕೆ ಒಂದೇ ಪಡಿತರ ಚೀಟಿ ಮಾತ್ರ ಹೊಂದಿರತಕ್ಕದ್ದು. ಪಡಿತರ ಚೀಟಿ ಒಳಗ ಸದಸ್ಯರನ್ನ ಡಿಲೀಟ್ ಮಾಡಿ ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ. ಇದು ಸರ್ಕಾರದಿಂದ ಬಂದಿರತಕ್ಕಂತ ಸ್ಟ್ರಿಕ್ಟ್ ವಾರ್ನಿಂಗ್. ಎಲ್ಲರೂ ಕೂಡ ಈ ಕುರಿತಾಗಿ ನೀವು ತಿಳ್ಕೊಂಡಿರಲೇಬೇಕಾಗ್ತದ. ಹಂಗಾದ್ರೆ ನೀವು ಇನ್ನು ಮುಂದೆ ಇರುವಂತ ರೇಷನ್ ಕಾರ್ಡ್ ಒಳಗ ಸದಸ್ಯರನ್ನ ಡಿಲೀಟ್ ಮಾಡಿ ಹೊಸ ರೇಷನ್ ಕಾರ್ಡ್ ಮಾಡಿಸೋ ಗುಂಗನ್ನ ಇವತ್ತ ಬಿಟ್ಬಿಡ್ರಿ. ಕೊನೆ ಒಳಗೆ ನಿಮಗೆ ಇನ್ನೊಂದು ಮಾಹಿತಿಯನ್ನು ಹೇಳಬೇಕು. ಏನಪ್ಪ ಅಂದ್ರೆ ಇದು ಸರ್ಕಾರದಿಂದ ಬಂದಿರತಕ್ಕಂಥ ವಿಶೇಷವಾದಂತಹ ಸೂಚನೆ. ಇನ್ನು ಮ್ಯಾಲ ಮಧ್ಯವರ್ತಿಗಳಿಂದ ವಾಮ ಮಾರ್ಗಗಳ ಮೂಲಕ ಲಂಚ ಪಡೆದು ಪಡಿತರ ಚೀಟಿಯನ್ನು ನೋಂದಣಿ ಮಾಡ್ತಕ್ಕಂಥ ಕೆಲಸಗಳು ನಡೆಯಕತ್ತವ. ಅಂಥ ಕೆಲಸಗಳನ್ನು ತಡೆ ಹಿಡಿಲಾಕ ಗೌರ್ಮೆಂಟ್ ಇನ್ಮೇಲೆ ಏನು ಮಾಡೈತಿ, ಲಂಚವನ್ನು ಕೊಟ್ಟು ನಿಮ್ಮ ಪಡಿತರ ಚೀಟಿಯನ್ನು ಮಾಡಿಸ್ಕೊಡೋ ಕೆಲಸವನ್ನು ನೀವು ಮಾಡೋಕ್ಕೆ ಹೋಗಬೇಡ್ರಿ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆ ಎಲ್ಲ ನಾಗರಿಕರಿಗೂ ತಿಳಿಸೈತೆ. ನಾ ಹೇಳಿರೋ ಮಾಹಿತಿ ಎಲ್ಲನೂ ಕೂಡ ನಿಮಗೆ ಅರ್ಥ ಆಗ್ಯಾವ ಅಂತೇಳಿ ತಿಳ್ಕೊತೀನಿ. ಇನ್ನು ಮುಂದೆ ರೇಷನ್ ಕಾರ್ಡ್ಗಳ ಸೇವೆಗಳನ್ನು ನೀವು ತಗೋಬೇಕಾದ್ರೆ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿರಿ. ಒಂದು ವೇಳೆ ಪಾಲನೆ ಮಾಡಲಿಲ್ಲ ಅಂದ್ರೆ ಅದಕ್ಕೆ ತಕ್ಕ ಕಾನೂನು ಕ್ರಮಗಳನ್ನು ನೀವು ಎದುರಿಸಲೇಬೇಕಾದಂತಹ ಪರಿಸ್ಥಿತಿಗಳು ಬರ್ತಾವೆ. ಅಂಥ ಪರಿಸ್ಥಿತಿಗಳು ಬರೋದು ಬೇಡ. ಇನ್ನು ಮುಂದೆ ನಾವು ಕರೆಕ್ಟಾಗಿ ಈ ನಿಯಮಗಳನ್ನು ಫಾಲೋ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಮುಂದಿನ ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದೊಳಗೆ ನಿಮಗೆ ಭೇಟಿ ಆಗ್ತೀನಿ. ಸ್ನೇಹಿತರ, ನೆನಪಿರಲಿ, ಗ್ರಾಮ 1 ಸೆಂಟರ್ಗಳಂದ್ರೆ ಕರ್ನಾಟಕ ಸರ್ಕಾರದ ಅಧಿಕೃತ ಸರ್ವಿಸ್ಗಳನ್ನು ನಾಗರಿಕರಿಗೆ ನ್ಯಾಯಯುತವಾಗಿ ಒದಗಿಸ್ತಕ್ಕಂಥ ಕೆಲಸವನ್ನು ಗ್ರಾಮ 1 ಸೆಂಟರ್ಗಳು ಮಾಡ್ತವೆ. ಸೊ ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.